ನಮಸ್ಕಾರ, ನಾನು ಡಾಕ್ಟರ್ ಸಿಂಧು, USL ರಿಸರ್ಚ್ ಟೀಮಲ್ಲಿ ಇದ್ದೀನಿ. ಈಗ ನಾನು ಬಂದು ಇವತ್ತು ಮಾತಾಡ್ತಾ ಇರೋ ಟಾಪಿಕ್ ಸಯಾಟಿಕಾ ಪೇನ್. ಸಯಾಟಿಕಾ ಪೇನ್ ಅನ್ನೋದು ನಮಗೆ ಬ್ಯಾಕ್ ಪೇನ್ ಇಂದ ಶುರುವಾಗೋದು. ಅಂದ್ರೆ ಅಲ್ಲಿ ಇರೋ ನರ್ವ್ ಏನಿದೆ ಅದು ಕಂಪ್ರೆಷನ್ ಆದಾಗ ಅದರಿಂದ ಸ್ಟಾರ್ಟ್ ಆಗೋದು ಸಯಾಟಿಕಾ ಪೇನ್. ಅಲ್ಲೊಂದು ಸಯಾಟಿಕಾ ನರ್ವ್ ಅಂತ ಇರುತ್ತೆ. ಆ ನರ್ವ್ ಮೇಲೆ ಡಿಸ್ಕ್ ಕಂಪ್ರೆಷನ್ ಆದಾಗ ಅದು ಸೊಂಟದಿಂದ ಹಿಡಿದು ಕಾಲಿನ ತುದಿ ತನಕ ಪೇನ್ ಶುರುವಾಗುತ್ತೆ. ಸೊ ಮೊದಲಿನಲ್ಲಿ ಏನಾಗುತ್ತೆ ಅಂದ್ರೆ ಬರೀ ಬ್ಯಾಕ್ ಪೇನ್ ಶುರುವಾಗಿರುತ್ತೆ. ಸೊ ಜನ ಅದನ್ನ ಜಸ್ಟ್ ಬ್ಯಾಕ್ ಪೇನ್ ಇರ್ಬೋದು ಅಂತ ಅನ್ಕೊಂಡು ಇಗ್ನೋರ್ ಮಾಡ್ತಾ ಬರ್ತಾರೆ. ಬಟ್ ಆದಷ್ಟು ಬೇಗ ಅದು ನಮಗೆ ಡಯಾಗ್ನೋಸಿಸ್ ಗೊತ್ತಾದ್ರೆ ಬೇಗ ಅದಕ್ಕೆ ಟ್ರೀಟ್ಮೆಂಟ್ ಪರ್ಮನೆಂಟ್ ಆಗಿ ಕ್ಯೂರ್ ಇರುತ್ತೆ. ಕೆಲವರು ಇಗ್ನೋರ್ ಮಾಡೋದ್ರಿಂದ ಅದು ಕಾಲಲ್ಲಿ ನಮ್ನೆಸ್ ಇರ್ಬೋದು, ಚುಚ್ಚೋ ತರ ಪೇನ್ ಇರ್ಬೋದು, ಒಂಥರ ಜುಮ್ ಹಿಡಿಯೋಂಗ್ ಆಗ್ಬೋದು. ಅದು ಒಂದು ಕಾಲಲ್ಲಿ ಶುರು ಆಗ್ಬೋದು ಅಥವಾ ಎರಡು ಕಾಲಿಗೂ ರೇಡಿಯೇಟ್ ಆಗ್ಬೋದು. ಕೋಲ್ಡ್ ಲೇಸರ್ ಅಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದಕ್ಕೆ. ಸೊ ನಿಮ್ಗೆ ಅದ್ರ ಬಗ್ಗೆ ಮೋರ್ ಇನ್ಫಾರ್ಮೇಶನ್ಸ್ ಬೇಕು ಅಂದ್ರೆ ಶ್ರೀ ಸಂಜೀವಿನಿ ಸೊಲ್ಯೂಷನ್ಸ್ಗೆ ಕೋಲ್ಡ್ ಲೇಸರ್ ಥೆರಪಿಗೆ ಬನ್ನಿ.